ಮುದ್ದೇಬಿಹಾಳ ಅಂಜುಮನ್ ಕಮಿಟಿಗೆ ಯೋಗ್ಯರನ್ನ ಆಯ್ಕೆ ಮಾಡಿ ನಾಮಪತ್ರ ತಿರಸ್ಕರಿಸಿದ್ದ 4 ಸ್ಪರ್ಧೆಗೆ ಅನುಮತಿ ನೀಡಿ ಹೈಕೋರ್ಟ್ ಆದೇಶ ನೀಡಿದೆ. ಮುದ್ದೇಬಿಹಾಳ ಪಟ್ಟಣದ ಅಂಜುಮನ್ ಇಸ್ಲಾಂ ಕಮಿಟಿಯ 2026 ಚುನಾವಣೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಪಟ್ಟಣದ ಅಂಜುಮನ್ ಇಸ್ಲಾಂ ಕಮಿಟಿ ಚುನಾವಣೆಯಲ್ಲಿ ತಿರಸ್ಕಾರಗೊಂಡಿದ್ದ 4 ನಾಮಪತ್ರಗಳನ್ನು ಕ್ರಮಬದ್ಧಗೊಳಿಸಿ ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಕಲ್ಪಿಸುವಂತೆ ಕಲಬುರಗಿ ಉಚ್ಚ ನ್ಯಾಯಾಲಯ ಮಧ್ಯಂತರ ಆದೇಶ ನೀಡಿರುವ ಬೆಳವಣಿಗೆ ಮಂಗಳವಾರ ಜರುಗಿದೆ. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತ ವಿವರಣೆ ನೀಡಿದ ಮುಖಂಡ ಹಾಗೂ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಅಬ್ದುಲ್ ಮಕಾನದಾರ ಅವರು, ಚುನಾವಣಾಧಿಕಾರಿಗಳು ನಮ್ಮ ನಾಮಪತ್ರಗಳನ್ನು ತಿರಸ್ಕರಿಸಿ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದರು. ಚುನಾವಣಾಧಿಕಾರಿಗಳಿಗೆ ಈ ಕುರಿತು ವಿನಂತಿ ಪೂರ್ವಕವಾಗಿ ಮನವಿ ಮಾಡಿದಾಗ್ಯೂ ತಮ್ಮದೇ ವಾದ ಮುಂದುವರೆಸಿದರಲ್ಲದೆ ನೀವು ಕೋರ್ಟ್ಗೆ ಹೋಗಿ ತಮ್ಮ ಆದೇಶ ಪ್ರಶ್ನಿಸುವಂತೆ ತಿಳಿಸಿದ್ದರು. ಅದರಂತೆ ಚುನಾವಣಾಧಿಕಾರಿಗಳ ನಿರ್ಧಾರವನ್ನು ನಾವು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೆವು. 10 ರಂದು ನ್ಯಾಯಾಲಯ ಮಧ್ಯಂತರ ಆದೇಶ ನೀಡಿದ್ದು ನಮಗೆ ಚುನಾವಣೆಯಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸಿದೆ. ಅಂಜುಮನ್ ಕಮಿಟಿಗೆ 90 ವರ್ಷಗಳ ಇತಿಹಾಸ ಇದ್ದು ಈ ಸಂಸ್ಥೆಯ ಘನತೆ ಎತ್ತಿ ಹಿಡಿಯುವವರಿಗೆ ಮತ ನೀಡುವಂತೆ ಹೇಳಿದರು. ಪತ್ರಕರ್ತ HR ಭಾಗವಾನ ಮಾತನಾಡಿ, ಚುನಾವಣೆಯಲ್ಲಿ ರಾಗದ್ವೇಷಗಳನ್ನು ಬಿಟ್ಟು ಎಲ್ಲ ಮತದಾರರು ಯೋಗ್ಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು. ಅಂಜುಮನ್ ಸಂಸ್ಥೆಯಲ್ಲಿ ಶಾಲೆ, ಆಸ್ಪತ್ರೆ ಹಾಗೂ ಉದ್ಯೋಗ ಅವಕಾಶ ಕಲ್ಪಿಸಲು ಮಳಿಗೆಗಳನ್ನು ನಿರ್ಮಿಸಲು ಭವಿಷ್ಯದ ದೃಷ್ಟಿಕೋನ ಉಳ್ಳವರನ್ನು ಆಯ್ಕೆಗೆ ಶ್ರಮಿಸಬೇಕು ಎಂದು ಹೇಳಿದರು. ಜನರ ಕೂಗು ವಾಹಿನಿ ಸಂಸ್ಥಾಪಕ ಅಭ್ಯರ್ಥಿ ಗುಲಾಮ ಮೊಹಮ್ಮದ ದಫೇದಾರ ಮಾತನಾಡಿ, ನಮ್ಮ ವಿರುದ್ಧ ಷಡ್ಯಂತ್ರ ನಡೆಸಿದವರಿಗೆ ನ್ಯಾಯಾಲಯವೇ ಉತ್ತರ ಕೊಟ್ಟಿದೆ. ಅಂತಹವರಿಗೆ ಅಲ್ಲಾಹನು ಒಳ್ಳೆಯ ಬುದ್ಧಿ ಕೊಡಲಿ. ನಮ್ಮ ಸಮಾಜದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಆಸರೆಯಾಗಿರುವ ಅಂಜುಮನ್ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿ ನಮ್ಮ ಗುರಿಯಾಗಿದೆ. ನಾವು ಹೇಗಿದ್ದೇವೆ ಎಂಬುದು ಸಮಾಜದ ಜನರಿಗೆ ತಿಳಿದಿದೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿದ್ದರೆ ಸಂಸ್ಥೆಯ ಏಳಿಗೆಗೆ ನಾವು ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ದುಡಿಯುತ್ತೇವೆ ಎಂದು ಹೇಳಿದರು. ಅಭ್ಯರ್ಥಿಗಳಾದ ಇಸ್ಮಾಯಿಲ್ ಗೋಲಂದಾಜ್, ಯಾಸೀನ್ ಸೋಠೆ ಸಮಾಜದ ಬಾಂಧವರಲ್ಲಿ ಹಾಗೂ ಮತದಾರರಲ್ಲಿ ಮತಯಾಚನೆ ಮಾಡಿದರು. ಆಮೇಲೆ ನಾವು ಹೋಗಿ ಎಡಿಸಿ ಅವ್ರಿಗೆ ಭೇಟಿಯಾದಾಗ ಅವ್ರು ನನಗೊಂದು ನಮ್ ಬೈಲಾ ಕೊಟ್ರು, ವಕಫ್ ಬೈಲಾ ಕೊಟ್ರು ಅವರು. ಆದ್ರೆ ವಕಫ್ ಬೈಲಾ ಖರೆ ಅದು, ಆದ್ರೆ ನಮ್ಮ ಮುದ್ದೇಬಿಹಾಳ ಅಂಜುಮನ್ ಬೈಲಾ ಅಲ್ಲದು. ಅವ್ರು ಬೇರೆ ಬೈಲಾ ತಗೊಂಡ್ಕೇಸಿ ಮಾಡಿದ್ರು. ಆಮೇಲೆ ನಮ್ಮ ಬೈಲಾ ಏನೈತಿಲ್ಲ, ಅದು ನಮ್ಮ ಬೈಲಾ ಒಳಗ ಗಂಡ ಹೆಂಡತಿ ಮಕ್ಕಳು ಇಷ್ಟೇ. ಆ ಆಸ್ತಿ ಒಳಗ ಎಲ್ಲಿ ಕುಟುಂಬ ಅಂದ್ರ ಇಷ್ಟ 4 ಜನ ಇರ್ತಾರೆ. ಆ ಕುಟುಂಬದಾಗ ಇದ್ದವ್ರು ಯಾರೋ ಬಾಡಿಗೆದಾರ ಇರಬಾರ್ದು ಅನ್ನುವಂಥದ್ದು ಐತಿ ನಮ್ಮ ಬೈಲಾದಾಗ. ಏನ ಆ ಇದು ಇಟ್ಕೊಂಡು ನಾವು ಏನಿತ್ತಲ್ಲ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಅರ್ಜಿ ಸಲ್ಲಿಸಿದ್ವಿ. ಆ ಅರ್ಜಿಯಿಂದ ನಮಗ ನ್ಯಾಯ ಸಿಕ್ಕಿದೆ. ಚುನಾವಣೆ ಅವರು ಏನೈತಲ್ಲ ಸೆಂಟ್ರಲ್ ಬೈಲಾ ಅಳವಡಿಸಿದ್ರು. ಅವರು ಸ್ಟೇಟ್ ಬೈಲಾ ಇದ್ದಿದ್ದಿಲ್ಲ, ಸೆಂಟ್ರಲ್ ಬೈಲಾ ಇತ್ತು. ಅದು ಹೋಗಿ ನೋಡಿದೆ ಅವ್ರಿಗೆ ಕೇಳಿದೆ ನಾನು, ಹಿಂಗ್ಯಾಕ್ರಿ ಇದು ಬೈಲಾ ಹಿಂಗ್ಯಾಕ್ರಿ ಅಂತಂದ್ರೆ ಅವ್ರು ನನಗೆ ಉಲ್ಟಾ ಸೀದಾ ಹೇಳಿ, ಅಕ್ಕನ ಮಕ್ಳಿಗೆ ಬರಂಗಿಲ್ಲ, ಅಣ್ಣನ ಮಕ್ಳಿಗೆ ಬರಂಗಿಲ್ಲ, ತಮ್ಮನ ಮಕ್ಳಿಗೆ ಬರಂಗಿಲ್ಲ, ತಮ್ಮಗ್ ಬರಂಗಿಲ್ಲ, ಹಿಂಗೆಲ್ಲಾ ಸುತ್ತಾಡಿ ಹೇಳಿ ಲಾಸ್ಟಿಗೆ ಏನಿತ್ತಲ್ಲ, ಇಲ್ಲ ನಾನು ಕೇರ್ ಟೇಕರ್ ಏನಿತ್ತಲ್ಲ, ನನಗ ಇದ್ರಾಗ ಏನೂ ಗೊತ್ತಿಲ್ಲ, ಮುದ್ದೇಬಿಹಾಳದ ನನಗೆ ಯಾರು ರಿಲೇಷನ್ ಇಲ್ಲ, ಏನೂ ಇಲ್ಲ. ನಾನು ಮುದ್ದೇಬಿಹಾಳಗ್ ಬಂದ ಕೂಡ ಕೇರ್ ಟೇಕರ್ ನನಗೇನಿತ್ತಲ್ಲ 9 ಮಂದಿದು ಹೆಸರನ್ನು ತೆಗೆದು ಕೊಟ್ರು. ಆಮೇಲೆ ಏನಿತ್ತಲ್ಲ ನನಗ್ ಬೈಲಾನು ಅವರ ಕೊಟ್ರು. ಆ ಬೈಲಾ ಪ್ರಕಾರ ನಾ ಮಾಡಿ ಬಂದೀನಿ. ಇದಕ್ಕೆಲ್ಲ ಯಾರು ಕುತಂತ್ರ ನಡೆಸ್ಯಾರ ನನಗ ಅವ್ರಿಗೇನೈತಿ ಅಲ್ಲಾನೇ ನೋಡ್ಕೊಳ್ಳಿ. ನಾ ಅವ್ರ ಬಗ್ಗೆ ಏನೂ ಅನ್ನಕ್ ಹೋಗಂಗಿಲ್ಲ. ಅದು ಅಲ್ಲಾ ನದಾನ ನೋಡ್ಕೋತಾರ. ಅದು ಆದ್ರೆ ಏನೈತಿಲ್ಲ ಎಲ್ಲಾರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳ್ಕೊತೀನಿ ಅಷ್ಟೇ. ನಾವು ಮತದಾರರಲ್ಲಿ ಎಷ್ಟು ನಮ್ಗೆ ಸಾಧ್ಯ ಆದಷ್ಟು, ನಾವು ಇನ್ನೊಂದು 4 ದಿವಸ ಸಾಧ್ಯ ಆದಷ್ಟು ಎಲ್ಲಾ ಮತದಾರ ಮನೆಗೆ ಹೋಗಿ ಅಪೀಲ್ ಮಾಡ್ಕೋತೀವಿ. ನಮಗ್ ಮತವನ್ನು ಹಾಕಿರಿ ಅಂತ ಕೇಸಿ ಅಪೀಲ್ ಮಾಡ್ಕೋತೀವಿ. ಆದಷ್ಟು ಯಾರಿಗೆ ದಯವಿಟ್ಟು ಯಾರ ಮನೆಗೆ ನಾವು ಬರಾಕ್ ಆಗಿಲ್ಲ ಅಥವಾ ಏನೋ ನಮ್ ಟೈಮ್ ಶಾರ್ಟೇಜ್ ಇರೋದ್ರಿಂದ ನಿಮ್ ಮನೆಗೆ ಬರೋದಾಗಿಲ್ಲ ಅಂತಂದ್ರು ತಾವೇನಿತ್ತಲ್ಲ ನಮ್ಮ ಇದೇ ಅಪೀಲ್ ಅಂತ ತಿಳ್ಕೊಂಡು ನಿಮ್ ಮುಂದೆ ನಾವು ಇಲ್ಲೇ ಕೈ ಮುಗಿದು ಕೇಳ್ಕೊತೀವಿ, ನಮಗನ್ನು ಮತ ಚಲಾಯಿಸಿ ಅಂತ ನಾವು ಕೇಳ್ಕೊತೀವಿ. ನಾನು ಆಕ್ಚುಲಿ ಅಂಜುಮನ್ ಇಲೆಕ್ಷನ್ ಅಥವಾ ಯಾವುದೇ ಇಲೆಕ್ಷನ್ ನಿಂದ್ರಬಾರ್ದು ಅನ್ನುವಂಥದ್ದು ನಾನು ತೀರ್ಮಾನ ತಗೊಂಡಿದ್ದೆ. ನಾ ಈ ಅಂಜುಮನ್ ಇಲೆಕ್ಷನ್ ನಿಂದ್ರಾಕ ಕಾರಣ ಏನಪ್ಪಾ ಅಂದ್ರೆ, ನನ್ನ ಉಮ್ಮೀದ್ ಫೌಂಡೇಶನ್ ಇಂದ ಪ್ರತಿಭಾವಂತ ಮಕ್ಕಳಿಗೆ SLC ಮತ್ತು PUC ಮಕ್ಕಳಿಗೆ ಸನ್ಮಾನ ಇಟ್ಕೊಂಡಿದ್ದೆ. ಆ ಸಮಯದಲ್ಲಿ ನಾವು ಅಂಜುಮನ್ ಹೈಸ್ಕೂಲ್ಗೆ ಹೋದೆ. ಅಂಜುಮನ್ ಹೈಸ್ಕೂಲ್ದಾಗ ಒಂದು ಮಗು ಇತ್ತು. ಅವಾಗ ಒಂದು ಮಗು ಏನಿತ್ತು ಫಸ್ಟ್ ಬಂದಿತ್ತು. ಅವ್ರಿಗೆ ಏನಿತ್ತು ಆಹ್ವಾನ ಕೊಡಕ್ ಹೋಗಿದ್ದೆ. ಹೋದಾಗ ಅಲ್ಲಿ ಶಿಕ್ಷಕರು ಕೇಳಿದೆ, ಇಲ್ಲಿವರೆಗೆ ಎಷ್ಟು ಅಡ್ಮಿಷನ್ ಆಗ್ಯಾವ್ರಿ ಅಂತ ಕೇಳಿದೆ. ನಿಮ್ಗೆ ಕೇಳಿದ್ಕೊಂಡೆ, ಇಲ್ರಿ ಅವ್ರು ಇನ್ನೂವರೆಗೆ ಯಾರು ಬಂದೇ ಇಲ್ಲ ಅಂತಂದ್ರು. ಅವ್ರು ಇನ್ನೂವರೆಗೆ ಯಾರು ನಮ್ಮ ಅಡ್ಮಿಷನ್ ಮಾಡಕ್ ಬಂದಿಲ್ಲ ಅಂತಂದ್ರು. ನನಗೆ ಇದು ಬಹಳ ನೋವಾಯ್ತು. ಇಂಥ ಒಂದು ದೊಡ್ಡ ಸಂಸ್ಥೆ, ಹಿಂದಕ್ಕೆ 400-500 ಮಕ್ಕಳು ಇರುವಂತದ್ದು ಸಂಸ್ಥೆ ಇದು. ಇವತ್ತು ಒಬ್ರು ಅಲ್ಲಿ ಅಡ್ಮಿಷನ್ ಬರಾಗಿಲ್ಲ ಅಂತಂದ್ರೆ ಈಗ ನಮ್ಮಂದವ್ರು ನಾವು ಇಲ್ಲಿ ನೋಡಿ ಕೇಸಿ ಸುಮ್ಮಿದ್ರೆ ನಡೆಯಂಗಿಲ್ಲ. ಅದಕ್ಕೆ ಆ ಉದ್ದೇಶದಿಂದ
ನಾನು ಇದು ಅಂಜುಮನ್ ಮೊದಲ ಅಂಜುಮನ್ ನಮ್ದು ಇದೇನಂತ ಶಿಕ್ಷಣ ಇದಲ್ಲ, ಮಕ್ಕಳಿಗೆ ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ಬೇಕಂತ ಆ ಉದ್ದೇಶದಿಂದ ನಾನು ಅಂಜುಮನ್ಗೆ ಇದಕ್ಕೆ ನಿಂತಿದ್ದು. ನಮ್ಮ ಹಿರಿಯರು ಎಲ್ಲರೂ ಕೂಡಿಕೇಸಿ ಹಿರಿಯರಾದ ಅಬ್ದುಲ್ ಗಫೂರ್ ಮಕಾಂದರ್ ಅವ್ರ ಆತು, ಆಮೇಲೆ ನಮ್ಮ ಇಸ್ಮಾಯಿಲ್ ಗೋಲಂದಾಜ್ ಅವರು, ಆಮೇಲೆ ಯಾಸೀನ್ ಸೋಟೆ ಅವರು, ನಾವು 4 ಜನ ಹೆಂಗ್ ಅದೀವಪ್ಪ ಅಂತಂದ್ರೆ ನಿಮ್ಗೆ ಜನಕ್ಕೆ ಗೊತ್ತಿದೆ. ನಾವು ಎಂದೂ ಯಾರಿಗೂ ಎಲ್ಲಿನೂ ಹೆಚ್ಚು ಮಾತಾಡೋದಿಲ್ಲ, ಬರೀ ಕೆಲಸ ಮಾಡೋರು ನಾವು, ಮಾತಾಡೋರಲ್ಲ, ಕೆಲಸ ಮಾಡಿ ತೋರಿಸಿ. ನಾವು 4 ಜನ ಏನಿತ್ತ ನೀವು ಆರಿಸ್ತೀರಿ, ನಾವು ಕೆಲಸ ಮಾಡಿ ತೋರಿಸಿ. ಮುದ್ದೇಬಿಹಾಳ ನಗರದ ಸಹೋದರಲ್ಲಿ ವಿಜ್ಞಾಪನೆ. ನಾನು ಈ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾಮಿನೇಷನ್ ಕೊಟ್ಟಿದ್ದೆ. ಸ್ಕೂಟಿ ವೇಳೆ ನಾನು ಅಲ್ಲೇ ಇದ್ದೆ. ಚುನಾವಣಾಧಿಕಾರಿ ಅವ್ರ ಜೊತೆ ನಮ್ಗೆ ಸ್ವಲ್ಪ ವಾಗ್ವಾದ ಆಯ್ತು ಈ ವಿಷಯಕ್ಕೆ. ಏಕೆಂದರೆ ನಮ್ಮ ಅಣ್ಣನ ಮಕ್ಕಳು ಅಂಜುಮನ್ ಸಂಸ್ಥೆಯ ಬಯಲು ಜಾಗದಲ್ಲಿ ಬಾಡಿಗೆ ತರೀಕಾದರೆ ಈ ವಿಷಯದ ಮೇಲೆ ನಿಮ್ಗೆ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅವರು. ನಾನು ಹೇಳಿದೆ, ಸರ್ ನಾನೊಬ್ಬ ಜವಾಬ್ದಾರಿ ಮನುಷ್ಯ, ಊರಲ್ಲಿ ಒಂದು ಜವಾಬ್ದಾರಿ ಮನುಷ್ಯ, ಈ ಸಂಸ್ಥೆಯ ಮಾಜಿ ಅಧ್ಯಕ್ಷನು. 5-6 ಸಲ ನಾ ಈ ಮೊದಲು ಜನ ಆರಿಸುವಾಗ, ಕೈ ಎತ್ತಿ ಆರಿಸುವಾಗ ಅಲ್ಲಿ ನಾ 5-6 ಸಲ ಆರಿಸಿ ಬಂದು 5-6 ಪೀರಿಯಡ್ನ ನಾ ಮೆಂಬರ್ ಇದ್ದೇನೆ. ಎಜುಕೇಶನ್ ಚೇರ್ಮನ್ ಆಗಿ, ಸಂಸ್ಥೆ ಬಿಲ್ಡಿಂಗ್ ಚೇರ್ಮನ್ ಆಗಿ, ನ್ಯಾಯ ಸಮಿತಿ ಚೇರ್ಮನ್ ಆಗಿ ಇಲ್ಲಿ ಸೇವೆ ಸಲ್ಲಿಸಿದ್ದೆ. ಆ ಎಲ್ಲ ಪರಿಗಣಿಸಿ ನಮ್ಗೆ ಈ ಕಮಿಟಿಯ ಸದಸ್ಯರು 1991ರಲ್ಲಿ ಅಧ್ಯಕ್ಷ ಸ್ಥಾನ ಕೂಡ ಕೊಟ್ಟಿದ್ರು. ನಾನು 4 ವರ್ಷ ತನಕ ಸತತ ನಾನು 3 ವರ್ಷದ ಅವಧಿ ಸಮರ್ಪಕವಾಗಿ ನಿಭಾಯಿಸಿದ್ದು ಊರ ಜನರಿಗೆಲ್ಲ ಗೊತ್ತಿದೆ, ಮತದಾರ ಬಾಂಧವರು ಕೂಡ ಗೊತ್ತಿದೆ. ಅದಕ್ಕೆ ನಾನು ಒಂದು ಜವಾಬ್ದಾರಿ ಮನುಷ್ಯ ಇದ್ದೀನಿ. ತಾವೆಲ್ಲ ಈ ರೀತಿ ನನ್ನ ಮೇಲೆ ಇದು ಆರೋಪ ಮಾಡಿ ಇದು ನನ್ನ ನಾಮಿನೇಷನ್ ರದ್ದು ಮಾಡೋದು ಸರಿಯಿಲ್ಲ, ಇದು ಪರಿಗಣಿಸಿ ಸ್ವಲ್ಪ ವಿಚಾರ ಮಾಡಿ ಅಂತ ಹೇಳಿದ್ರೆ ನನಗೆ ಅಧಿಕಾರಿಗಳು, ಚುನಾವಣಾಧಿಕಾರಿ ಉಡಾಫಿ ಉತ್ತರ ಕೊಟ್ಟರು. ಅದು ಏನಿಲ್ಲ, ನಾನೇನು ಮಾಡೋದು ಮಾಡ್ತಾ ಇದ್ದೀನಿ, ತಾವು ಎಲ್ಲಿ ಕೇಳಬೇಕಲ್ಲಿ ಕೇಳಿ ಅಂತ ಇದೇ ಥರ ಹೇಳಿದ್ರು. ಹೀಗಾಗಿ ಅನಿವಾರ್ಯವಾಗಿ ನಾನು ನ್ಯಾಯಾಲಯಕ್ಕೆ ಕಟಕಟಿಗೆ ಹೋಗ್ಬೇಕಾದ್ರೆ, ಈಗ ನ್ಯಾಯಾಲಯದಿಂದ ಕರ್ನಾಟಕ ಸರ್ಕಾರದ ಉಚ್ಚ ನ್ಯಾಯಾಲಯ ಗುಲ್ಬರ್ಗಾದಿಂದ ನನಗೊಂದು ನ್ಯಾಯ ಸಿಕ್ಕಿದೆ. ಇವತ್ತಿನ ದಿವಸ ಮುಂದೆ ಈ ದಿಶೆಯಲ್ಲಿ ಇದರಲ್ಲಿ ನಾನು ಗೆದ್ದಿದ್ದು ಇಷ್ಟಕ್ಕೆ ಮುಗಿದಿಲ್ಲ. ನಿಮ್ಮ ಮತದಾರ ಬಾಂಧವರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ನೀವೆಲ್ಲ ಗೆಲ್ಲಿಸಿ ನಾನು ನಿಜವಾದ ಗೆಲುವು ಅದು ನಂದು. ನ್ಯಾಯಾಲಯ ಗೆದ್ದು ಬರೋದು ದೊಡ್ಡ ಮಾತಲ್ಲ. ನೀವು ಎಲ್ಲರೂ ಕೂಡಿ ನನ್ನ ಸಹಕಾರ ನೀಡಿ ಗೌರವಿಸಿ ತಾವು ನನಗೆ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ನನ್ನ ಜೊತೆಗೂ ಕೂಡ 4 ಜನರಿಗೆ ಅನ್ಯಾಯ ಆಗ್ಯದ. ನಮ್ಮ ಗುಲಾಮ್ ದಫೇದಾರ್ ಅವರು, ಗೋಲಂದಾಜ್ ಅವರು, ಯಾಸೀನ್ ಸೋಟೆ ಅವರು, ಇವ್ರಿಗೂ ಕೂಡ ತಾವೆಲ್ಲ ಒಂದು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮ ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕಾಗಿ ಮತದಾರ ಬಾಂಧವರಲ್ಲಿ ಕಳಕಳಿ ಕೊರಗ ಸದಾ ಇತ್ತು ನಮ್ಗೆ. ಆ ದೇವ್ರ ದಯ, ಚುನಾವಣಾಧಿಕಾರಿಯ ಒಂದು ಬೇಜವಾಬ್ದಾರಿ ಏನ್ರಿ. ಅದಕ್ಕೆ ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಸ್ಕೂಟ್ನಿ ಒಳಗ ಹಿರಿಯರಾಗಿರ್ತಕ್ಕಂಥ ಅನುಭವ ಆಗಿರ್ತಕ್ಕಂಥ ಸನ್ಮಾನ ಮಕ್ಕಂತವ್ರಾಗ್ಲಿ, ಜನಪದ ಹೋರಾಟಗಳ ಮೂಲಕ ಮಾಧ್ಯಮಿಕ ಅವಿಸ್ಮಯ ಸೇವೆ ಸಲ್ಲಿಸುವಂತ ಗುಲಾಬ್ ಜಬೇರ್ ಆಗ್ಲಿ, ಕಾರ್ಮಿಕ ನಾಯಕರಾದಂತ ನಮ್ಮ ಇಸ್ಮಾಯಿಲ್ ಗೋಲಂದಾಜ್ ಆಗ್ಲಿ, ಮತ್ತು ಟೆಂಟ್ ಹೌಸ್ ಮಾಲೀಕರ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಂಘಟನಾತ್ಮಕ ಯಾಸೀನ್ ಸೋಟರ್ ಆಗ್ಲಿ, ಒಂದು ಷಡ್ಯಂತ್ರ ಐತಿ. ಆ ಷಡ್ಯಂತ್ರ ಮಾಡೋರ್ನ ಇದೇ ಪ್ರಾರ್ಥನೆ ಮಾಡ್ತೀವಿ, ದೇವರಲ್ಲಿ ಅವ್ರು ಒಳ್ಳೆ ಬುದ್ಧಿ ಕೊಡ್ಲಿ. ಯಾಕಂದ್ರ ನಾವು ಯಾರ ವಿರುದ್ಧನೂ ಇದು ಇಲ್ಲ. ಈಗ ಮುದ್ದೇಬಿಹಾಳದ ಸರ್ವತೋಮುಖಿ ಅಭಿವೃದ್ಧಿ ಸಿಗಲು ಸಾಧ್ಯ. ಮೊದಲು ಏನಾಗಿದೆ ಅಂದ್ರೆ, ನಾನು ಅಲ್ಲಿಂದ ವಿದ್ಯಾರ್ಥಿ, ಇವರು ಅಲ್ಲಿಂದ ವಿದ್ಯಾರ್ಥಿ, ಹೈಸ್ಕೂಲಿಂದು ಹೆಂಗಿತ್ತು ಸಮಸ್ಯೆ. 186 ಜನ ವಿದ್ಯಾರ್ಥಿಗಳು ಇರುವಂತ ಒಂದು ಇದರಲ್ಲಿ ಇವತ್ತು 14-15 ಜನ ಅದಾರ. ಒಂದು 8th, 9th, 10th ಇದಾಗಿದೆ. 8ನೇ ಕಾಲದಲ್ಲಿ ಕೆಲವರಿಲ್ಲ. PU ಕಾಲೇಜ್ನಲ್ಲಿ ನಡೀತಾ ಇದೆ, ಅದು ಮಹಿಳಾ ವಿಶ್ವವಿದ್ಯಾಲಯದ ಮಾರ್ಗದರ್ಶನದಲ್ಲಿ. ಅದಕ್ಕೆ ಮುದ್ದೇಬಿಹಾಳ ಜನ ಯಾವ ಮುಲಾಜಿಗೆ ಯಾವ ದಾಸ್ತಿಗೆ ಒಳಗಾಗಿದೆ ತಮ್ಮ ಮತವನ್ನ, ಯಾಕಂದ್ರೆ ಈ ಸಾರಿ ಬಹಳಷ್ಟು ಕನ್ಫ್ಯೂಸ್ ಆಗ್ತೈತಿ. 77 ಜನ ಕರೆದಾಕಿದ್ರು, ನಾವು 5-6 ಜನ ವಿಡ್ರಾಲ್ ಮಾಡ್ಕೊಂಡಿವಿ, 9 ಜನ ಅನ್ನ ಸ್ಕೂಟ್ನ್ಯಾಗ ಡ್ರಾಪ್ ಔಟ್ ಮಾಡಿದಾಗಿತ್ತು ಅವ್ರಿಗೆ. ಅದರಲ್ಲಿ 4 ಜನ ಅನ್ಯಾಯವಾಗಿ ಅವ್ರನ್ನ ಮಾಡೋದಕ್ಕೆ ನ್ಯಾಯಾಲಯದ ಮೆಟ್ಟ ಹೇಳೋದ್ರ ಮೂಲಕ ಆ ನ್ಯಾಯಾಲಯ ಅವ್ರಿಗೆ ನ್ಯಾಯಕ್ಕೆ ಸಿಕ್ಕ ಜಯ. ಅದು ಅವ್ರು ಸಿಕ್ಕ ಜನಕ್ಕೂ ನ್ಯಾಯಕ್ಕೆ ಸಿಕ್ಕ ಜಯ ಯಾಕಾಗಿತ್ತು. ಇದೊಂದು ಮುಖ್ಯವಾಗಿ ಈ ಕರ್ನಾಟಕದ ಚುನಾವಣಾ ಇತಿಹಾಸದಲ್ಲಿ ನಾ ಎಂ ಎ ಹಳ್ಳಿಯವ್ರನ್ನ ನೆನಪು ಮಾಡಕ್ಕೆ ಬಯಸ್ತೀನಿ. ವಕೀಲರು ಚುನಾವಣೆ ನಡೆಯುತ್ತ ಸಂದರ್ಭದಲ್ಲಿ ಆಲ್ರೆಡಿ ಪ್ರಚಾರ ನಡೆದಿದೆ. ಈ ಒಂದು ಕಡಿಮೆ ಅವಧಿಯಲ್ಲಿ ಏನದ ಅವ್ರು ಹೋಗಿ ಎಂತ ಒಂದು ಚಾಕಚಕ್ಯತೆ ಅಂದ್ರೆ ಒಬ್ಬ ಮಾದರಿ ಒಬ್ಬ ಇವರು ವಕೀಲರು ಹೋಗಿ ಬಹಳಷ್ಟು ಕಡಿಮೆ ಅವಧಿ ಒಳಗೆ ಆಗಿರುವಂತ ಅನ್ಯಾಯವನ್ನ ಹೈಕೋರ್ಟ್ ಬೆಂಚ್ ಮುಂದೆ ಸಾದರಪಡಿಸಿ, ಇವರು ಆಗಿರುವಂತ ಅನ್ಯಾಯ ಸರಿಪಡಿಸಿ, ಇದೇ ಚುನಾವಣೆ ಆಗಲೇ ಪ್ರಕ್ರಿಯೆ ನಡೀತಾ ಇದೆ. ಆ ಚುನಾವಣೆ ಪ್ರಕ್ರಿಯೆ ನಡೀತಿರುವಾಗಲೇ ಒಂದು ವಾರದಲ್ಲಿ
ಅವ್ರಿಗೆ ಜಯ ತಂದು ಕೊಟ್ಟದ. ಅದಕ್ಕೆ ನಾ ಎಮ್ಮೆ ಹಳ್ಳಿ ವಕೀಲನ ನಾ ಅಭಿನಂದಿಸ್ತೀನಿ. ಒಂದು ವಕೀಲ ವೃತ್ತಿಯಲ್ಲಿ ಒಂದು ಮೈಲಿಗಲ್ಲ ಅವ್ರದ್ದು. ಈ ಟೈಪ್ ಒಂದು ಅನ್ಯಾಯ ಆಗದಂತ 4 ಜನ ಹೋದ್ರು, ಅವ್ರಿಗೆ ನ್ಯಾಯ ದೊರಕಿಸಿಕೊಟ್ರು. ಅದಕ್ಕೇನದ ಇವರೆಲ್ಲ ನಿಮ್ಗೆ ಹೇಳಿದೀನಿ, ಇವರೆಲ್ಲ ಜನಪರ ಹೋರಾಟದ ಮೂಲಕ ತಮ್ಮ ಬದುಕನ್ನ ಇದು ಮಾಡಿದವರು. ಸಾಮಾಜಿಕ ಸಮಸ್ಯೆಗಳನ್ನ ಬಿಂಬಿಸುವುದರಲ್ಲಿ ಗುಲಾಮ್ ನಬಿ ಕಾರ್ಮಿಕರ ಹಕ್ಕು ಕೊಡಿಸೋದಾಗಿರ್ಲಿ, ಗೋಲಂದಾದಾಗಿರ್ಲಿ, ಮತ್ತೆ ಟೆಂಟ್ ಹೌಸ್ ಮಾಲೀಕರ ಸಂಘದ ಎಸ್ ಆಗಲಿ, ಸಮಾಜದ ಏನೇ ಸಮಸ್ಯೆ ಇಲ್ಲಿ ತಮ್ಗೆಲ್ಲ ಗೊತ್ತಿರುವಂಗ ನಾನು ಹೇಳುದು ಬೇಡ, ನಿಮ್ಗೆಲ್ಲ ಗೊತ್ತಿದೆ. ಅವ್ರ ಸಾಮಾಜಿಕ ಸಮಸ್ಯೆಗಳು ಏನೇ ಇಲ್ಲಿ ತಕ್ಷಣ ಅಭ್ಯಾಸ ಮಾಡ. ಉಮ್ಮೀದ್ ಫೌಂಡೇಶನ್ ಮೂಲಕ ಗುಲಾಮ್ ನಬಿದಾರ ಬಹಳಷ್ಟು ಯಾಕಂದ್ರೆ ಬಹಳಷ್ಟು ಪ್ರತಿಭಾವಂತರನ್ನ ಪುರಸ್ಕರಿಸುವಂತ ಇಲ್ಲ. ಇಷ್ಟು ದೊಡ್ಡ ಸಮಾಜದ ಒಂದು ಚುಕ್ಕೆ ಚಿತ್ರವಾಗುವುದಿಲ್ಲ, ಒಂದು ಸರ್ವ ಸಂಕೋಲೆ ಆಗುದಿಲ್ಲ. ಅದೃಷ್ಟ ಸಮುದಾಯದಾಗಿರುತ್ತೆ. ಓರ್ವ ವ್ಯಕ್ತಿ ಅದೃಷ್ಟ ಅಲ್ಲ. ನಾವು ನಮ್ಮ ಸಮಾಜ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯ ಮುಂದುವರೆದಾಗ ಮಾತ್ರ ಆ ಸಮಾಜ ಉದ್ಧಾರ ಆಗ್ತೈತಿ. ಅದಕ್ಕೆ ನಮ್ಮ ಸಮಾಜದ ಶೈಕ್ಷಣಿಕಕ್ಕಾಗಿ ಯಾವ ದಾರ್ಶನಿಕವಾಗದಂತೆ ಈ ಹೋರಾಟ ಮಾಡೋದ್ರ ಮೂಲಕ ಇಲ್ಲಿ ಬಂದಂತ ಬಹಳಷ್ಟು ಕಡಿಮೆ ಅವಧಿ ಇದೆ. ಇವತ್ತು ಸಿಂಬಲ್ ಕೋಟೆ ಜಸ್ಟ್ ಈಗ ನಮ್ಗೆ ಅಲಾಟ್ ಆಗಿದೆ. ಇನ್ನು 6 ದಿವಸದಲ್ಲಿ ಮತದಾನ ಇದೆ. ಅದಕ್ಕೆ ಮತದಾರ ಬಂಧುರಲ್ಲಿ ಮನೆಗೆ ಈಗಾಗಲೇ 15 ದಿವಸದಿಂದ ಈ ಇರುವಂತ ಉಮೇದುವಾರು ಮನೆಗೆ ಹೋಗಿ ಕರಪತ್ರ ಹಂಚಾರ ವಿನಂತಿ ಮಾಡ್ಕೊಂತಾರ. ಸಮಯ ಇಲ್ಲ. ಈ ಪ್ರಜ್ಞಾವಂತ 4 ಜನ ಏನದಾರ ಇದೇ ಒಂದು ಪ್ರಚಾರ ಅಂತ ಭಾವಿಸಿ ಈ ಮಾಧ್ಯಮದ ಮೂಲಕ, ಜನರ ಕೂಗು ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇವರನ್ನ ಆಯ್ಕೆ ಮಾಡಿ. ಯಾಕಂದ್ರೆ ಚುನಾವಣೆಯಲ್ಲಿ ಯಾರೇ ಆಯ್ಕೆ ಆಗಿರ್ಲಿ, ಹಿರಿಯರು, ಮಾರ್ಗದರ್ಶಕರು, ಜನಪರ ಕಾಳಜಿ ಉಳ್ಳಂತವ್ರು ಆ ಸಂಸ್ಥೆಗೆ ಬಂದಿದ್ದೆ ಅಂತಂದ್ರೆ ಆ ಸಂಸ್ಥೆ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೈತಿ. ಹಿಂದುಳಿದಂತ ಈಗೇನ ಗತಿಸುವಂತ ಕತ್ತಲನ್ನ ಮರೆತು ಬೆಳಕಿನತ್ತ ಈ ಸಮಾಧಾನ ಒಯ್ಯಬೇಕು. ಯಾಕಂದ್ರೆ ಅಲ್ಪಸಂಖ್ಯಾತ ಸಮಾಜ ಸಚ್ಚಾರ ವರದಿ ಪ್ರಕಾರ ಶೈಕ್ಷಣಿಕ ತುಂಬಾ ಹೇಳಿದೆ. ದಲಿತರಿಗಿಂತ ಕಡೆಯವಾಗಿ ಶೈಕ್ಷಣಿಕ ಹಿಂದುಳಿದ ಅಂತ ಹೇಳಿ ರಾಜ್ಯ ಸಚ್ಚಾರ ವರದಿ ಹೇಳಿದೆ. ಆ ದಿಶೆಯಲ್ಲಿ ಎಂ ಮಕಂದವರ ಮಾರ್ಗದರ್ಶನದಲ್ಲಿ ಇವರೆಲ್ಲರನ್ನ ನಾವು ಅಪೂರ್ವ ಬಹುಮತದಿಂದ ನನ್ನ ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.